ಪ್ರಮುಖವಾಗಿ ಕಾರಣದಿಂದ ಭಾರತ ಚುನಾವಣಾ ಆಯೋಗದಿಂದ ಒಂದು ಪ್ರಶಸ್ತಿಗೆ ಭಾಜನರಾದರು. ಮುಂದುವರಿದಂತೆ ಸರ್ವಪರ್ಯಾಯ ನಮಗೆ ಸಹಾಯ ಮಾಡಿದಲ್ಲ ಸರ್ಕಾರ ಮಾಡಿದಂತ ಸನ್ಮಾನವನ್ನು ನೆರವೇರಿಸಲು ವಿನಂತಿ. ನಿಮಗೆ ಪರ್ಮಿಷನ್ ಅದ ಹೋಗಿ ಸರ್ ಮುನ್ನಾರ್ ಸರ್ ನಿಮಗೆ ಕೆಲಸ ಯಾವಾಗಲೂ ನಾವು ಈ ರೀತಿ ಕಾರ್ಯಕ್ರಮ ಏನಾದ್ರು ನಡೀತಾ ಇದೆ, ಸಿಬ್ಬಂದಿಗಳು ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಸಾಧ್ಯಷ್ಟು ಕಡೆ ನಾವು ಬಹಳ ಖುಷಿಯಿಂದ ಒಪ್ಕೊಂಡು ಅಟೆಂಡ್ ಮಾಡ್ತೀವಿ. ಯಾಕೆಂದ್ರೆ ತಾವೆಲ್ಲರೂ ನಿಮ್ ಇಡೀ ಅಡಲ್ಟ್ ಜೀವನ, ನಿಮ್ದು ವೃತ್ತಿ ಜೀವನ ಪೂರ್ತಿ ನೀವು ಸರ್ಕಾರಕ್ಕೋಸ್ಕರ, ನಿಮ್ ನೌಕರಿಗೋಸ್ಕರ ನೀವು ಬಹಳಷ್ಟು ಕಷ್ಟಪಟ್ಟು ಹೆಮ್ಮೆಯ ಸೇವೆ ಸಲ್ಲಿಸಿರ್ತೀರ. ರಿಟೈರ್ಮೆಂಟ್ ನಂತರ ಸಹ ಸರ್ಕಾರದ ಒಂದು ಜೋಡಿ ಇದೆ ಅಂತ ನಾವು ನಿಮ್ಮ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿರೋದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಬಹಳ ಒಂದು ಸಣ್ಣ ನಮ್ಮ ಕೊಡುಗೆ. ಅದರಲ್ಲಿ ತಮ್ಮ ಜೊತೆ ಯಾವಾಗಲೂ ಏನೋ ಇರಲಿ, ವೈಯಕ್ತಿಕ ಕೆಲಸ ಇರಬಹುದು, ಸೇವೆಯಲ್ಲಿ ಇರೋದು, ನಿವೃತ್ತ ಆಗಿರೋದು, ನಿಮ್ದು ಯಾವುದಾದ್ರೂ ಬೆನಿಫಿಟ್ಸ್ ಹೆಲ್ಪ್ ಆಗಿರೋದು ಇರಬಹುದು, ಅಥವಾ ಅದು ನಾವು ಸರಿಪಡಿಸಿ ನಿಮಗೆ ರಿಲೀಸ್ ಮಾಡೋದ್ರಲ್ಲಿ ಆಗಲಿ, ಪ್ರತಿಯೊಂದರಲ್ಲಿ ನಾವು ಬಹಳ ಖುಷಿಯಿಂದ ದಟ್ ಇಸ್ ದ ಲೀಸ್ಟ್ ವಿ ಕ್ಯಾನ್ ಆಲ್. ನೀವು ಇಷ್ಟು ಒಳ್ಳೆ ಸೇವೆ ಕೊಟ್ಟಿದ್ದೀರಾ, ನಿಮ್ಮ ಕುಟುಂಬವನ್ನು ಬಹಳ ಮಂದಿ ಕರ್ಕೊಂಡು ಬಂದಿದ್ದೀರಿ, ಅವ್ರಿಗೆ ಎಷ್ಟು ಹೆಮ್ಮೆ ಇರುತ್ತೆ, ಎಷ್ಟು ಗೌರವ ಇರುತ್ತೆ ನೀವು ಸಲ್ಲಿಸಿರೋದು ಸೇವೆ ಮೇಲೆ. ಮತ್ತು ನಿಜವಾಗ್ಲೂ ಗುಲ್ಬರ್ಗ ಜಿಲ್ಲೆಯಲ್ಲಿ ನೀವು ಇಷ್ಟು ವರ್ಷ ಸೇವೆ ಸಲ್ಲಿಸಿರೋದು ನಿಮ್ಮ ಕೊಡುಗೆ ಬಹಳ ಶ್ಲಾಘನೀಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಮುಂದಿನ ನಾಳೆಯಿಂದ ಸರಸ್ ಮೇಳ ಒಂದು ಆಗ್ತಾ ಇದೆ, ಒಂದು ರಾಷ್ಟ್ರೀಯ ಮಟ್ಟದ ಸರಸ್ ಮೇಳ ನಡೀತಾ ಇದೆ. ಅಲ್ಲಿ 280ಕ್ಕಿಂತ ಜಾಸ್ತಿ ಮಳಿಗೆಗಳು ನಮ್ಮ ಸ್ವಸಹಾಯ ಸಂಘಗಳು ಮಾಡ್ಬೋದು. ನಮ್ಮ ಗುಲ್ಬರ್ಗ ಜಿಲ್ಲೆಯವರು, ನಮ್ಮ ಕರ್ನಾಟಕ ರಾಜ್ಯದವರು ಮತ್ತು ಭಾರತ ದೇಶದಿಂದ ಬಹಳಷ್ಟು ಮಹಿಳೆಯರು ಸ್ವಸಹಾಯ ಸಂಘಗಳು ಬಂದಿರ್ತಾರೆ. ಅಲ್ಲಿ ತಾವು ಎಲ್ಲರೂ ಬಂದು ನೀವು ನೋಡಿ ಅವ್ರಿಗೆ ಪ್ರೋತ್ಸಾಹನ ನೀಡಿ, ಮತ್ತು ಅಲ್ಲಿ ಸಹ ಕಲ್ಚರಲ್ ಪ್ರೋಗ್ರಾಮ್ ದಿನ 5:30 ಆದ ನಂತರ ಇರುತ್ತೆ, ಅದರಲ್ಲಿ ನೀವು ಹೋಗಿ ಭಾಗವಹಿಸಬಹುದು. ಯಾಕೆಂದ್ರೆ ಒಂದು ನಾವು ಸೋಷಿಯಲ್ ಅಂಡ್ ಕಲ್ಚರಲ್ ಸೆಂಟರ್ ತರ ಮಾಡೋದು ಅವಶ್ಯಕತೆ, ನಾವು ಸ್ಮರಣೆ ಮಾಡೋದು ಒಂದು ಮನಸ್ಸು ಸಿಗದೆ ಅಂತ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ತಮ್ಮೆಲ್ಲರಿಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರೋರು ಮತ್ತು ಇಲ್ಲಿ ವೇದಿಕೆ ಮೇಲೆ ಯಾರ್ಯಾರು ಎಲ್ಲರಿಗೂ ಯಾರಿಗೆ ಸಮಾನ ಕೊಟ್ಟಿರೋರು ಪ್ರತಿಯೊಬ್ಬರಿಗೆ ವೈಯಕ್ತಿಕವಾಗಿ ಮತ್ತೊಬ್ಬರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ನಾನು ನಿರ್ಮಾಣಕ್ಕೆ ನಾವು ಅಧ್ಯಕ್ಷರು ವೀರಣ್ಣ ಅವರಿಗೆ ಮತ್ತು ಉಪಾಧ್ಯಕ್ಷರು ಮೋಹಿತ್ ಅವರಿಗೆ, ಸಜ್ಜದಾರಿ ಈಶ್ವರಪ್ಪ ನಿಡಂಜಿ ಮತ್ತು ಪ್ರಧಾನ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ ಮತ್ತು ಸಂಘಟನಾ ಕಾರ್ಯದರ್ಶಿ ಖಜಾಂಚಿ ಮತ್ತು ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳು ತಿಳಿಸುತ್ತೇನೆ. ಯಾಕಂದ್ರೆ ನಿವೃತ್ತ ಅಧಿಕಾರಿಗಳಿಗೆ ಮತ್ತು ನಿವೃತ್ತ ಸಿಬ್ಬಂದಿಗೆ ಒಂದು ಮೀಟಿಂಗ್ ಮಾಡಲಿಕ್ಕೆ ಮತ್ತು ಎಲ್ಲ ಕಾರ್ಯಾಚರಣೆ ನಡೆಸಲಿಕ್ಕೆ ಒಂದು ಭವನ ಬೇಕಾಗಿದೆ. ಅದು ಈ ತರ ಒಂದು ಒಳ್ಳೆ ಭವನ ಸಿಕ್ಕಿದ್ದಕ್ಕೆ ನಾನು ಎಲ್ಲರಿಗೂ ಈ ಸಭಾ ಮುಖಾಂತರ ಧನ್ಯವಾದಗಳು ತಿಳಿಸ್ತೇನೆ. ಇದು ನಾನು ಒಂದು ಹೆಮ್ಮೆಯ ವಿಚಾರ ಅಂತ ತಿಳಿಸ್ತೇನೆ.
ಆಮೇಲೆ ನಮ್ಮ ಪೊಲೀಸ್ ವತಿಯಿಂದನೂ ನಿಮಗೆ ಏನೇನು XBAPY ಆಗಲಿ ಅಥವಾ ಅದರ್ XBF ಮೀಟಿಂಗ್ ಆಗಲಿ ನಾವು ರೆಗ್ಯುಲರ್ ಆಗಿ ನಡೆಸ್ತಾ ಇದ್ವಿ. ಈಗ ಮೋಸ್ಟ್ಲಿ ರೆಗ್ಯುಲರ್ ಆಗಿ ನಮ್ಮ ಇವರು ನಿವೃತ್ತ ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆ ರೆಗ್ಯುಲರ್ ಆಗಿ ನಾವು ಮಾತಾಡ್ತಾ ಇರ್ತೀವಿ. ಏನೇ ಸಮಸ್ಯೆಗಳಿದ್ರು ಅಟೆಂಡ್ ಮಾಡ್ತಾ ಇದ್ದೀವಿ. ಮೇನ್ಲಿ ನಾನು ಏನು ಹೇಳ್ತೀನಿ ಅಂದ್ರೆ ಆಲ್ಮೋಸ್ಟ್ ಈ ನಮ್ದು XBF ಮೀಟಿಂಗ್ ನಡೆಸಿದಾಗ ಬಹಳಷ್ಟು ಲಿಬರಲ್ ಆಗಿ ಎಲ್ಲ ಖರ್ಚು ಮಾಡಿರ್ತಂತ ಲಿಬರಲ್ ಕ್ಲಿಯರ್ ಮಾಡಿದ್ದೀವಿ. ಅದು ಓನ್ಲಿ ರೂಲ್ಸ್ ಮೀರಿ ಹೋಗೋಕ್ಕಾಗಲ್ಲ, ಬಟ್ ವಿತಿನ್ ರೂಲ್ಸ್ ಅಲ್ಲಿ ಎಲ್ಲಕ್ಕೂ ಏನೇನೋ ಇದು ಮೆಡಿಕಲ್ ವೆಚ್ಚ ಮಾಡಿ ಎಲ್ಲ ಸಿಗಬೇಕು ಅನ್ನೋದು ನನ್ನ ಆಸೆ ಮತ್ತು ತಮ್ಮ ನಿವೃತ್ತ ಅಧಿಕಾರಿಗಳ ಆಸೆ. ಅದರಿಂದಲೇ ನಾವು ಕಲಬುರಗಿ ಜಿಲ್ಲೆ ನಿವೃತ್ತ ಸಂಘ ಏನಿದೆ ಅದು ಬಹಳಷ್ಟು ಆಕ್ಟಿವ್ ಆಗಿ ನಡೀತಾ ಇದೆ ಕಂಪೇರಿಟಿವ್ಲಿ ಅದರ್ ಡಿಸ್ಟ್ರಿಕ್ಟ್ಸ್ಗಿಂತ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ. ನಿವೃತ್ತ ಸಿಬ್ಬಂದಿ ಅಧಿಕಾರಿಗಳು ಏನೇ ಸಮಸ್ಯೆ ಬಂದಿದ್ರು ತಾವೆಲ್ಲ ಇಮಿಡಿಯೇಟ್ ಆಗಿ ಕನ್ಸರ್ನ್ ಅಧಿಕಾರಿಗೆ ಭೇಟಿ ಮಾಡಿ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ತಾವೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀರಾ. ಅದೊಂದು ಒಳ್ಳೆಯ ವಿಷಯ ಅಂತ ನಾನು ಇಷ್ಟಪಡ್ತೀನಿ. ಮತ್ತು ಎಲ್ಲ ಪದಾಧಿಕಾರಿ ಯಾರು ಪ್ರಶಸ್ತಿ ಪಡೆದಿದ್ದಾರೋ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತೇನೆ. ತಾವು ಪೊಲೀಸ್ ಇಲಾಖೆಗೆ ಮಾಡಿರುವಂತ ಕೆಲಸ ನಾವು ಯಾವಾಗಲೂ ಮರೆಯಲ್ಲ. ಈಗಲೂ ನಾವು ಪೊಲೀಸ್ ಸ್ಟೇಷನ್ ಹೋದಾಗ ತಾವೆಲ್ಲರ ಬಗ್ಗೆ ಹೆಮ್ಮೆ ಹೇಳ್ತಿದ್ದಾರೆ. ಸರ್ ಇಂಥ ಅಧಿಕಾರಿಗಳು ಇಂಥ ಸಿಬ್ಬಂದಿ ಇದ್ರು, ಕೆಲಸ ಮಾಡ್ತಿದ್ರು, ಈಗ ರಿಟೈರ್ಡ್ ಆಗಿದ್ರು ಸರ್, ಒಳ್ಳೆಯ ಆಕ್ಟಿವಿಟಿಯಲ್ಲಿ ಬಹಳ ಚೆನ್ನಾಗಿತ್ತು. ಈಗಲೂ ನಮ್ಮ ಅಧಿಕಾರಿ ಸಿಬ್ಬಂದಿ ಅವರು ನಮ್ಮ ಬಗ್ಗೆ ಯಾರು ಒಳ್ಳೆ ಕೆಲಸ ಮಾಡಿರೋ ಬಗ್ಗೆ ಈಗಲೂ ನೆನಪಿಟ್ಕೊಡ್ತಾರೆ. ಸೊ ಈ ಗುಲ್ಬರ್ಗ ಜಿಲ್ಲೆ ಒಂದು ವಿಶೇಷವಾದಂತ ಜಿಲ್ಲೆ ಮತ್ತು ಇಲ್ಲೆಲ್ಲ ಕೆಲಸ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ತಾವೆಲ್ಲ ಉತ್ತಮ ಕೆಲಸ ನೀಡಿದ್ದಕ್ಕೆ ತಮಗೂ ನಾನು ಧನ್ಯವಾದಗಳು ಸಲ್ಲಿಸುತ್ತೇನೆ. ಮತ್ತು ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ನೀಡಿ ಕಳಿಸಿದ್ದಕ್ಕೆ ನಾನು ಎಲ್ಲ ನಮ್ಮ ನಿವೃತ್ತಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ತಿಳಿಸ್ತಾ ನನ್ನ ಧನ್ಯವಾದಗಳು. ನನಗೆ ಇದೊಂದು ಕಾರ್ಯಕ್ರಮಕ್ಕೆ ನೀವು ಕರೆದು ಸನ್ಮಾನ ನಿಮಗೆ ಮಾಡಿಸೋಕೆ ನನಗೆ ಕರೆದಿದ್ದು ನನಗೂ ಒಂದು ಹೆಮ್ಮೆ. ನಿಮಗೆ ಸನ್ಮಾನ ಮಾಡಿಸ್ಲಿಕ್ಕೆ ನನಗೆ ಕರೆದಿರೋದು ನನಗೂ ಒಂಥರ ಸನ್ಮಾನ ಇದ್ದ ಹಾಗೆ. ಅದು DC ಮೇಡಮ್ ಹೇಳಿದ ಹಾಗೆ ನಿಮ್ಮ ಇಡೀ ಜೀವನವನ್ನ ನೀವು ಸರ್ವಿಸ್ಗೋಸ್ಕರ ಎಷ್ಟೇ ಕಷ್ಟ ಇದ್ರೂ ನಿಮ್ಮ ಡ್ಯೂಟಿಯನ್ನ ಮಾಡಿದ್ದೀರಿ. ಇದು ಒಂದು ಚಿಕ್ಕ ಕಾಣಿಕೆ ನಮ್ಮ ಕಡೆಯಿಂದ. ಇದು ಒಂದು ದಿನದ ಕೆಲವು ಗಂಟೆಗಳ ಪ್ರೋಗ್ರಾಮ್ ನಾವು ಏನ್ ಮಾಡ್ತಾ ಇದ್ದೇವೆ, ನಿಮ್ಮ ಸೇವೆಗೆ ಇದು ಯಾವುದೂ ತಕ್ಕದಲ್ಲ. ಆದ್ರೂ ಏನೋ ಒಂದು ಸಿಂಬಲಿಸಮ್ಗೋಸ್ಕರ ನಾವು ಇದೊಂದು ನಿಮಗೆ ಸನ್ಮಾನ ಮಾಡಿದ್ದೇವೆ. ನೀವು ನನ್ನ ಹೃದಯ ತುಂಬಿ ಒಪ್ಕೊಳ್ತಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಆಯುಷ್ಯ ಒಳ್ಳೆಯದಿರಲಿ, ನಿಮ್ಮ ಆರೋಗ್ಯ ಒಳ್ಳೆಯದಿರಲಿ, ಇನ್ನು ಮುಂದಿನ ಜೀವನ ನಿಮ್ದು ಸುಖಮಯ ಮತ್ತು ಸರಳವಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಈಗ ಇಷ್ಟು ಜನ ನೀವು ಇಲ್ಲಿ ಬಂದಿದ್ದೀರಿ, ನಿಮಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ನಿಮ್ಮಿಂದ ನನಗೆ ಆಶೀರ್ವಾದ ಕೂಡ ಬೇಕು. ನೀವು ಸರ್ವಿಸ್ ಮುಗಿಸಿ ಈಗ ಸನ್ಮಾನ ತಗೊಳ್ತಾ ಇದ್ದೀರಿ. ನಾನು ಈಗ ನನ್ನ ಸರ್ವಿಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಸೆಪ್ಟೆಂಬರ್ ಅಲ್ಲಿ ನಾನು ಪ್ರೊಬೇಷನ್ ಮುಗಿಸಿ IAS ಎಕ್ಸಾಮ್ ಪಾಸ್ ಮಾಡಿ ಫಸ್ಟ್ ಪೋಸ್ಟಿಂಗ್ ನನಗೆ ಕಲಬುರ್ಗಿನೇ ಸಿಕ್ಕಿದೆ. ಬಂದು 5 ತಿಂಗಳಷ್ಟೇ ಆಗಿದೆ ನನಗೆ ಕಲಬುರ್ಗಿಗೆ ಬಂದು. ಸೊ ನೀವು ಎಲ್ಲ ನಿವೃತ್ತಿ ಆಗಿರೋ ಅಧಿಕಾರಿಗಳ ಆಶೀರ್ವಾದ ಸಹ ನನಗೆ ಅಷ್ಟೇ ಮುಖ್ಯ. ನಡೀಲಿ ನಿಮ್ಮ ಪ್ರತಿದಿನ. ಈಗ ಇಷ್ಟು ವರ್ಷ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿ ಸಡನ್ಲಿ ಏನು ಬೆಳಗಿನ ರಾತ್ರಿವರೆಗೂ ಏನು ಮಾಡೋದು ಅಂತ ಅನಿಸ್ತಾ ಇರ್ಬೋದು. ನಿಮಗೆಲ್ಲರಿಗೂ ಮನೋರಂಜನೆ ಮಾಡಲಿಕ್ಕೆ ಇಲ್ಲಿ ಪ್ರತಿದಿನ ಏನಾದರೂ ಕಾರ್ಯಕ್ರಮ ಆಗಲಿ, ನೀವು ಎಲ್ಲರೂ ಆಕ್ಟಿವ್ ಆಗಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಹೀಗೇನೆ ಇಷ್ಟು ಆಕ್ಟಿವ್ ಆಗಿದೆ ನಿಮ್ಮದು ಸಂಘ, ಮುಂದೆನೂ ಹೀಗೆ ಇರಲಿ. ನಮ್ಮ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಏನು ಸಹಕಾರ ಮಾಡ್ಬೋದಿದ್ರು ನಾವು ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ದೇವರು ನಿಮಗೆ ಒಳ್ಳೆ ಆಯುಷ್ಯ ಕೊಡಲಿ, ಆರೋಗ್ಯ ನೀಡಲಿ. ಅದು ಏನು ಕಮ್ಯುನಿಟಿ ಹೆಲ್ತ್ ಚೆಕಪ್ ಮಾಡಿಸ್ಲಿಕ್ಕೆ ಅವರು ಒಂದು ಪ್ರಸ್ತಾವನೆ ನೀಡ್ತಾ ಇದ್ದಾರೆ, ಅದು ಆದಷ್ಟು ಬೇಗ ಆಗಲಿ. ಏನು ಸ್ವಲ್ಪ ಚಿಕ್ಕ ಮಟ್ಟದಲ್ಲಿ ನಾವು ಸಹಾಯ ಮಾಡಬಹುದು, ಅದು ನಮ್ಮಿಂದ ಆಗಲಿ. ಧನ್ಯವಾದಗಳು ನನಗೆ ಇಲ್ಲಿ ಕರೆದಿದ್ದಾರೆ. अस्सलाम वालेकुम, नमस्ते। गुलबर्गा शहर में गुलबर्गा
रिटायर्ड पुलिस ऑफिसर्स वेलफेयर एसोसिएशन एक बड़ा एसोसिएशन है। इस एसोसिएशन के तहत हम एक फंक्शन हॉल के जैसा बिल्डिंग बनाए हैं जिसमें हमारी ऑफिस भी है। मैं रिटायर्ड पुलिस ऑफिसर्स के एसोसिएशन का वाइस प्रेसिडेंट हूँ। आज जो है ना हमारे डीसी मैडम को तहनीत पेश की गई कि डीसी मैडम मोहतरमा फौजिया तरनुम साहिबा, इनको बेस्ट इलेक्शन ऑफिसर्स बोल के प्रेसिडेंट ऑफ इंडिया से अवार्ड मिला है। उस अवार्ड मिलने के एवज में आज हम बहुत बड़ा फंक्शन किए, मैडम को तहनीत पेश की, मैडम को सम्मान पेश किए और मैडम यहाँ पर आकर जो है ना बहुत खुश हुए और हमारे फंक्शन में हिस्सा लेकर हमारे लिए बहुत सारे इंस्ट्रक्टिव मैसेज दिए। तो हम मैडम मोहतरमा बी फौजिया तरनुम, एसपी अबू वासलू साहब, इनका बहुत बहुत शुक्रिया अदा करते हैं। ये फंक्शन हॉल, ये रिटायर्ड पुलिस ऑफिसर्स और इन सर्विस पुलिस ऑफिसर्स के बच्चों का कोई भी फंक्शन है, कार्यक्रम है, शादी है, ब्याह है, एंगेजमेंट है, बर्थडे है, इन फंक्शनों को ऑर्गेनाइज करने के लिए ये हम एक अच्छा फंक्शन हॉल बनाए हैं जिसमें एमपी साहब, एमएलए साहब, श्रीमान मल्लिकार्जुन खड़गे साहब भी फंड दिए हैं। लिहाजा उस फंड से, एमएलए फंड से इतना बड़ा फंक्शन हॉल बना है और बहुत सारे जो है ना डोनेशन देने वाले लोग जो है ना, बड़े बड़े लोग भी डोनेशन दिए हैं, उनका हम शुक्रिया अदा करते हैं। जय हिंद।